ಈ ಕಾಂಚನ ಗಂಗಾ ನಮ್ಮದು, ಈ ಗೌರಿ ಶಿಖರ ನಮ್ಮದು, ಯುಗ ಯುಗದ ಪ್ರೇಮವಿದು. ಈ ಕಾಂಚನ ಗಂಗಾ ನಮ್ಮದು, ಈ ಗೌರಿ ಶಿಖರ ನಮ್ಮದು, ಯುಗ ಯುಗದ ಪ್ರೇಮವಿದು. ಅನೇಕ ಋಷಿಮುನಿಗಳು ಸಾಧು ಸಂತರು ಪ್ರಶಾಂತತೆಯನ್ನರಸಿ ಹಿಮಾಲಯ ತಪ್ಪಲಿಗೆ ಹೋಗಿ ತಮ್ಮ ತಪಸ್ಸಿನ ಮತ್ತು ಜ್ಞಾನದ ಉತ್ಕರ್ಷ ಸಾಧನೆಯ ಕೇಂದ್ರ ಬಿಂದುವನ್ನಾಗಿ ಮಾಡಿಕೊಂಡಿದ್ದಾರೆ ಈ ಹಿಮಾಲಯ ಪರ್ವತವನ್ನು. ಅದರ ಜೊತೆ ಇವತ್ತು ನಾನು ನೀವು ಸಂತೋಷವಾಗಿರೋದಕ್ಕೆ, ಸೇಫ್ ಆಗಿರೋದಕ್ಕೆ ಕಾರಣ ಹಿಮಾಲಯ ಪರ್ವತ ಶ್ರೇಣಿಗಳು. ಹಿಮಾಚ್ಛಾದಿತವಾದ ಶಿಖರಗಳಿಂದ ಮತ್ತು ಕಣಿವೆಗಳಿಂದ ಕೂಡಿರುವ ಹಿಮಾಲಯ ಪರ್ವತ ಶ್ರೇಣಿಗಳು ಶತಮಾನಗಳ ಕಾಲ ಭಾರತವನ್ನು ಪರಕೀಯ ದಾಳಿಗಳಿಂದ ರಕ್ಷಿಸಿದವು. ಬೇರೆ ಬೇರೆ ಪರಕೀಯ ದೇಶದಿಂದ ನಮ್ಮ ಭಾರತದ ಸಮೃದ್ಧಿಯನ್ನು ನೋಡಿಕೊಂಡು ಅದನ್ನು ದೋಚುವುದಕ್ಕೋಸ್ಕರ ಇಂಡಿಯಾದಕ್ಕೆ ಎಂಟ್ರಾಗೋದಕ್ಕೆ ಅವರು ಟ್ರೈ ಮಾಡ್ತಾರೆ. ಬಟ್ ಹಿಮಾಲಯ ಪರ್ವತದ ಶ್ರೇಣಿಗಳಿಂದ ಅವರು ಒಳಗಡೆ ಅಷ್ಟು ಈಸಿಯಾಗಿ ನುಗ್ಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲ ಅಂದಿದ್ರೆ ನಮ್ಮ ಭಾರತ ಚಿತ್ರವಾಗಿ ಹೋಗ್ಬಿಡ್ತಾ ಇತ್ತು ಇಷ್ಟೊತ್ತಿಗೆ. ಅಂಥ ಮಹಾನ್ ತಾಯಿ ನಮ್ಮ ಹಿಮಾಲಯ ಪರ್ವತ. ನಾವು ನೀವು ಅವರಿಗೆ ನಮಸ್ಕಾರ ಮಾಡಬೇಕು, ನಾವು ಅವರಿಗೆಲ್ಲ ಚಿರಋಣಿಯಾಗಿರಬೇಕು. ಈ ಪರ್ವತದ ತಪ್ಪಲಲ್ಲಿ ಇದು ನಮ್ಮ ಭಾರತಕ್ಕೆ ಕಿರೀಟ ಮತ್ತು ಕಲಶಪ್ರಾಯ. ಹಿಮಾಲಯ ಅಂದರೆ ಹಿಮಾಲಯ ಪರ್ವತದ ಶ್ರೇಣಿಗಳು ಭಾರತಕ್ಕೆ ಒಂದು ಕಿರೀಟ ಇದ್ದಂಗೆ. ನಮ್ಮನ್ನು ಕೈ ಬೀಸಿ ಕರೆಯುತ್ತೆ ಇಲ್ಲಿರುವ ಉನ್ನತವಾದ ಶಿಖರಗಳು. ನಿತ್ಯ ಹರಿದ್ವರ್ಣದ ಕಾಡುಗಳಿಂದ ಕೂಡಿಕೊಂಡಿದೆ. ಭಾರತದ ಜೀವನಾಡಿಯಾಗಿರುವ ಅನೇಕ ಮಹಾನದಿಗಳ ಉಗಮ ಸ್ಥಾನ ಹಿಮಾಲಯ ಪರ್ವತ. ಯಾವಾಗಲೂ ಜುಳು ಅಂತ ಹರಿತಾ ಇರೋ ಜರಿಗಳು, ಬದರಿ, ಕೇದಾರ್, ಹರಿದ್ವಾರ ಇಂಥ ಮುಂತಾದ ಪವಿತ್ರ ಕ್ಷೇತ್ರಗಳನ್ನು ನಾವು ಇಲ್ಲಿ ನೋಡಬಹುದು. ಮಸೂರಿ, ನೈನಿತಾಲ್, ಸಿಮ್ಲಾ, ಡೆಹ್ರಾಡೂನ್, ಡಾರ್ಜಿಲಿಂಗ್ ಈ ಥರ ಸುಮಾರು ಬೇಸಿಗೆಯ ವಿಶ್ರಾಂತಿ ಧಾಮಗಳಾಗಿದೆ. ಅದ್ಭುತವೂ ಮತ್ತು ರಮಣೀಯವಾದ ಪ್ರಕೃತಿ ದೃಶ್ಯಗಳಿಂದ ಮೆರೆಯುತ್ತಿರುವ ಹಿಮಾಲಯ ಭಾರತೀಯ ಜನಜೀವನದ ಮತ್ತು ಇತಿಹಾಸದ ಮೇಲೆ ಇವರು ಬೀರಿರುವ ಪ್ರಭಾವ ಬಹಳ ಅಪಾರ. ಭಾರತೀಯ ಜನಜೀವನದ ನಿರಂತರತೆಯು ಹಿಮಾಲಯ ಪರ್ವತ ಶ್ರೇಣಿಗಳ ಅಪೂರ್ವ ಕೊಡುಗೆ. ಭಾರತೀಯ ಧರ್ಮ, ಸಂಸ್ಕೃತಿ, ಪರಂಪರೆಗಳು ಅತ್ಯಂತ ಪುರಾತನ ಕಾಲದಿಂದ ಇಂದಿನವರೆಗೆ ಹೆಚ್ಚಿನ ಬದಲಾವಣೆಗಳಿಲ್ಲದೆ ಅನುಚೂನವಾಗಿ ನಡೆದುಕೊಂಡು ಬರುವುದಕ್ಕೆ ಈ ಶ್ರೇಣಿಗಳೇ ಕಾರಣ. ಉತ್ತರದಿಂದ ಬರುವ ಶೀತ ಮಾರುತಗಳನ್ನು ತಡೆಗಟ್ಟಿ ಉತ್ತರ ಭಾರತದಲ್ಲಿ ಬೆಚ್ಚನೆಯ ವಾಯುಗುಣವನ್ನು ಏರ್ಪಡಿಸುವುದಕ್ಕೆ, ಮಳೆಯ ಮಾರುತಗಳನ್ನು ತಡೆಗಟ್ಟಿ ಹೆಚ್ಚು ಮಳೆ ಸುರಿಸುವುದಕ್ಕೆ, ಉತ್ತರ ಭಾರತದ ನದಿಗಳು ಸರ್ವಕಾಲ ತುಂಬಿ ಹರಿದು ಜೀವಂತ ನದಿಗಳಾಗಿ ಮಾರ್ಪಡುವುದಕ್ಕೆ, ಭಾರತೀಯ ಕಲೆ, ಸಾಹಿತ್ಯ, ಧರ್ಮ, ಚಿಂತನೆ ಮತ್ತು ಸಂಸ್ಕೃತಿಗಳ ಮೇಲೆ ಹಿಮಾಲಯ ಪರ್ವತಗಳ ಪ್ರಭಾವ ಅಪರಿಮಿತವಾದುದು. ವಿಶ್ವದ ಯಾವುದೇ ಒಂದು ಪರ್ವತ ಶ್ರೇಣಿ ಅಲ್ಲಿನ ಜನಜೀವನದ ಮೇಲೆ ಇಷ್ಟೊಂದು ಪ್ರಭಾವ ಬೀರಿಲ್ಲ ಎಂಬುದು ಅತಿಶಯೋಕ್ತಿಯಲ್ಲ. ಈ ಎತ್ತರವಾದ ಹಿಮಾಲಯ ಪರ್ವತ ಶ್ರೇಣಿಯು ನಮ್ಮ ದೇಶವನ್ನು ಏಷ್ಯಾದ ಬೇರೆ ಪ್ರದೇಶಗಳಿಂದ ರಕ್ಷಿಸಿದೆ ಮತ್ತು ಭಾರತದಲ್ಲಿ, ವಿಶ್ವದಲ್ಲಿ ಎಲ್ಲೂ ನೋಡದೇ ಇರುವಂತಹ ನಾಗರಿಕತೆ ಇರಬಹುದು, ಭಾರತವು ವಿಭಿನ್ನವಾದ ನಾಗರಿಕತೆಯನ್ನು ಬೆಳೆಸ್ಕೊಳ್ಳೋದಿಕ್ಕೆ ಸಹಾಯಕವಾಗಿದೆ. ಕೆಲವೊಂದು ಪ್ರಮುಖ ಕಣಿವೆಗಳಿದೆ. ಈ ಕಣಿವೆಯಿಂದ ನಮ್ಮ ದೇಶಕ್ಕೆ ಒಳ್ಳೆಯದೂ ಆಯಿತು, ಅದೇ ಕಣಿವೆಯಿಂದ ನಮ್ಮ ದೇಶಕ್ಕೆ ತೊಂದರೆ ಕೂಡ ಆಯಿತು. ಆ ಪರ್ವತ ಶ್ರೇಣಿ ಯಾವುದು ಅಂತ ನೋಡೋಣ ಇವಾಗ. ಈ ಪರ್ವತ ಶ್ರೇಣಿಯಲ್ಲಿ ಪ್ರಮುಖ ಕಣಿವೆ ಮಾರ್ಗಗಳಾದ ಖೈಬರ್, ಕುರ್ರಂ,
ತೋಚಿ, ಗೋಮಾಲ್ ಮತ್ತು ಬೋಲಾನ್ ಕಣಿವೆಗಳು ವಿದೇಶಿಯರಿಗೆ ಪ್ರವೇಶ ದ್ವಾರಗಳಾಗಿದ್ದವು. ಈ ಕಣಿವೆಗಳು ಪ್ರಾಚೀನ ಕಾಲದಿಂದ ಭಾರತದೊಂದಿಗೆ ವಿದೇಶಗಳೊಡನೆ ವಾಣಿಜ್ಯ ಮತ್ತು ಸಾಂಸ್ಕೃತಿಕ ಸಂಪರ್ಕವನ್ನು ಕಲ್ಪಿಸಿದ್ದವು. ಹಾಗೆಯೇ ಭಾರತದ ಮೇಲೆ ದಾಳಿ ಮಾಡಿದ ವಿದೇಶಿ ದಾಳಿಕೋರರಾದ ಆರ್ಯರು, ಪರ್ಷಿಯನ್ನರು, ಮ್ಯಾಸಿಡೋನಿಯನ್ನರು, ಸಿಥಿಯನ್ನರು, ಪಾರ್ಥಿಯನ್ನರು, ಶಕರು, ಕುಶಾನರು, ಹೂಣರು, ತುರ್ಕರು, ಮಂಗೋಲಿಯನರು, ಆಫ್ಘನ್ನರು ಮತ್ತು ಮೊಘಲರು ಭಾರತವನ್ನು ಪ್ರವೇಶ ಮಾಡಿದ್ದು ಇದೇ ಜಾಗದಿಂದ. ಭಾರತದ ಭೂಸಂಪತ್ತು, ಆರ್ಥಿಕ ಸಂಪತ್ತನ್ನು ಲೂಟಿ ಮಾಡೋದಕ್ಕೋಸ್ಕರ ಕತ್ತಿ ಮತ್ತು ಬೆಂಕಿಗಳನ್ನು ಹಿಡಿದು ಈ ವಿದೇಶಿ ಆಕ್ರಮಣಕಾರರು ಅವ್ರ ಜೊತೆ ಅವರ ಸಂಸ್ಕೃತಿ, ಅವರ ಸಂಸ್ಥೆಗಳನ್ನು ಇಲ್ಲಿ ಸ್ಥಾಪನೆ ಮಾಡಿದರು. ಸೊ ಅವರು ಬಂದಿರೋ ರೀತಿ, ಅವರು ಸ್ಥಾಪನೆ ಮಾಡಿರೋ ಸಂಸ್ಥೆಗಳಿಂದ ನಮ್ಮ ಭಾರತದ ಇತಿಹಾಸದಲ್ಲೇ ಒಂದು ದೊಡ್ಡ ತಿರುವನ್ನು ಕಾಣಿಸ್ಕೊಳ್ಳುತ್ತೆ. ಈ ಎತ್ತರವಾದ ಹಿಮಾಲಯ ಪರ್ವತ ಶ್ರೇಣಿಯು ನಮ್ಮ ದೇಶವನ್ನು ಏಷ್ಯಾದ ಬೇರೆ ಪ್ರದೇಶಗಳಿಂದ ರಕ್ಷಿಸಿದೆ ಮತ್ತು ಭಾರತದಲ್ಲಿ, ವಿಶ್ವದಲ್ಲಿ ಎಲ್ಲೂ ನೋಡದೇ ಇರುವಂತಹ ನಾಗರಿಕತೆ ಇರಬಹುದು, ಭಾರತವು ವಿಭಿನ್ನವಾದ ನಾಗರಿಕತೆಯನ್ನು ಬೆಳೆಸ್ಕೊಳ್ಳೋದಿಕ್ಕೆ ಸಹಾಯಕವಾಗಿದೆ. ವಿಶ್ವದಲ್ಲೇ ಎತ್ತರವಾದ ಪರ್ವತ ಶ್ರೇಣಿಯಾದ ಹಿಮಾಲಯ ಪರ್ವತ ಶ್ರೇಣಿಯು ಪಶ್ಚಿಮದಲ್ಲಿ ಅಫ್ಘಾನಿಸ್ತಾನದಿಂದ ಪೂರ್ವದಲ್ಲಿ ಅಸ್ಸಾಂನವರೆಗೂ ಸುಮಾರು 2500 ಕಿಲೋಮೀಟರ್ನಷ್ಟು ಉದ್ದ, 240ರಿಂದ 320 ಕಿಲೋಮೀಟರ್ ಅಗಲ, 5 ಲಕ್ಷ ಚದರ ಕಿಲೋಮೀಟರ್ನಷ್ಟು ಭೂವ್ಯಾಪ್ತಿಯನ್ನು ಹೊಂದಿದೆ. ಯಾವಾಗಲೂ ಹಿಮದಿಂದ ಆವೃತವಾಗಿರುವ ಹಿಮಾಲಯವು 3 ಘಟ್ಟಗಳಿಂದ ಕೂಡಿದ ಪರ್ವತ ಶ್ರೇಣಿಯಾಗಿದ್ದು, ಶ್ರೇಣಿಗಳ ನಡುವೆ ಪ್ರಸ್ಥಭೂಮಿ ಮತ್ತು ಕಣಿವೆಗಳಿಂದ ಕೂಡಿದೆ. ಕಾಶ್ಮೀರ ಮತ್ತು ಕುಲು ಕಣಿವೆಗಳು ಬಹಳ ಫಲವತ್ತಾಗಿದ್ದು ನೈಸರ್ಗಿಕ ಸೌಂದರ್ಯ ತಾಣ ಎನಿಸಿಕೊಂಡಿದೆ. ವಿಶ್ವದಲ್ಲಿ ಅತಿ ಎತ್ತರದ ಶಿಖರವಾದ ಮೌಂಟ್ ಎವರೆಸ್ಟ್ ಬಂದು 29,142 ಮೀಟರ್ನಷ್ಟಿದೆ. ಇದನ್ನು ಗೌರಿಶಂಕರ ಬೆಟ್ಟ ಅಂತಲೂ ಕರೀತಾರೆ. ಅದರ ಜೊತೆ 7,500 ಮೀಟರ್ಗಳಿಗಿಂತ ಎತ್ತರದ 16 ಶಿಖರಗಳಿವೆ. ಅದರಲ್ಲಿ ಕೆಲವೊಂದು ಹೇಳ್ತೀನಿ ಇವಾಗ ನಾನು. ಕಾಂಚನಜುಂಗ, ಇದು ಬಂದು 8,598 ಮೀಟರು. ನಂಗಾ ಪರ್ವತ್ 8,126 ಮೀಟರ್ ಅಷ್ಟು. ನಂದಾದೇವಿ 7,817 ಮೀಟರ್ ಅಷ್ಟು. ಈ ಥರ ಇನ್ನೂ 16 ಶಿಖರಗಳಿವೆ. ಹಿಮಾಲಯ ಪರ್ವತ ಶ್ರೇಣಿಯು ಪೂರ್ವದಲ್ಲಿ ಕಾಶಿ, ಲೂಷ್ಯೆ, ಜೈಂತಿಯಾ, ಪಟ್ಕಾಯ್ ಮತ್ತು ನಾಗಾ ಬೆಟ್ಟಗಳಿಂದ ಬಂಗಾಳ ಕೊಲ್ಲಿಯವರೆಗೂ ಹಬ್ಬಿದೆ. ಹಿಮಾಲಯವು ಪ್ರವೇಶಿಸಲಾಗದ ನೈಸರ್ಗಿಕ ರಕ್ಷಣಾ ಗಡಿಯಾದರೂ ಟಿಬೆಟ್ನಿಂದ ನೇಪಾಳದವರೆಗೆ ಅನೇಕ ದಾರಿಗಳಿದ್ದು ಬಹು ಹಿಂದಿನಿಂದಲೂ ಆ ಮಾರ್ಗವಾಗಿ ಶಾಂತಿಯುತ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಸಂಪರ್ಕವಿದ್ದ ಹಾಗೆಯೇ ಬಹು ಆಕಸ್ಮಿಕವಾದ ಸೈನಿಕ ದಾಳಿ ಮತ್ತು ಆಕ್ರಮಣಗಳಿಗೆ ದ್ವಾರವಾಗಿಯೂ ಇದ್ದಿತು. ಎಷ್ಟು ಸೇಫ್ ಪ್ಲೇಸು! ಹಿಮಾಲಯದ ಕಂಪ್ಲೀಟ್ ಸ್ಟ್ರಕ್ಚರ್ ನಾವು ತಿಳ್ಕೊಂಡ್ವಿ ಅಲ್ವಾ? ಅದರ ಎಷ್ಟು ಉದ್ದ ಇದೆ, ಎಷ್ಟು ಅಗಲ ಇದೆ ಅಂತ ತಿಳ್ಕೊಂಡ್ವಿ. ಎಲ್ಲಿ ಎತ್ತರವಾದ ಬೆಟ್ಟಗಳಿದೆಯೋ ಆ ಜಾಗದಿಂದ ಯಾವುದೇ ಶತ್ರುಗಳು ನಮ್ಮ ದೇಶಕ್ಕೆ ಒಳನುಗ್ಗಿಲ್ಲ. ಆದರೆ ಟಿಬೆಟ್ನಿಂದ ನೇಪಾಳದವರೆಗೆ ರಕ್ಷಣಾ ಗಡಿಯಲ್ಲಿ ತಗ್ಗುದಾಣ ಆಗಿರೋದ್ರಿಂದ ಅಲ್ಲಿಂದ ನಮ್ಮ ಭಾರತ ದೇಶಕ್ಕೆ ನುಗ್ತಾ ಇದ್ರು. 2 ಥರದ ಜನಗಳು ಒಳಗಡೆ ನುಗ್ಗಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಒಂದು ಶಾಂತಿಯುತ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೋಸ್ಕರ ಇಂಡಿಯಾಗೆ ಬರ್ತಾ ಇದ್ರು. ಇನ್ನು ಕೆಲವೊಬ್ರು ನಮ್ಮ ಸಂಪದ್ಭರಿತವಾದ ದೇಶವನ್ನು ಲೂಟಿ ಹೊಡ್ಕೊಳ್ಳೋದಕ್ಕೋಸ್ಕರ ಬೇರೆ ಬೇರೆ ದೇಶಗಳಿಂದ ಈ ಜಾಗವನ್ನು ಉಪಯೋಗಿಸ್ಕೊಂಡು ಒಳಗಡೆ ನುಗ್ತಾ ಇದ್ರು. ರಾಜಕೀಯವಾಗಿ ಈ ಬಯಲು ಪುರಾತನ ಕಾಲದಿಂದಲೂ ನಿರಂತರ ಚಟುವಟಿಕೆಯ ಕೇಂದ್ರ ಬಿಂದುವಾಗಿತ್ತು.
ಈ ಬಯಲನ್ನು ಭಾರತೀಯ ಜನಜೀವನದ ಸಂಸ್ಕೃತಿಯ ಮತ್ತು ಇತಿಹಾಸದ ಕೇಂದ್ರ ಸ್ಥಾನವಂತನೇ ವರ್ಣಿಸಲಾಗಿದೆ. ಇಲ್ಲಿ ಭಾರತವನ್ನಾಳಿದ ಮಹಾಸಂತತಿಗಳಾದ ಮೌರ್ಯ, ಗುಪ್ತ, ವರ್ಧನ ಮತ್ತು ಮೊಘಲ್ ಸಂತತಿಗಳು ಉದಯಿಸಿದ್ದು ಕೂಡ ಇದೇ ಪ್ರದೇಶದಲ್ಲಿ. ಅತ್ಯಂತ ಪುರಾತನ ನಾಗರಿಕತೆ ಕಣ್ತೆರೆದುದು ಸಿಂಧೂ ಕಣಿವೆಯಲ್ಲಿ. ಆರ್ಯರ ವಸಾಹತೀಕರಣದ ಗೆರೆಯನ್ನು ನಿರ್ಧರಿಸುತ್ತಿದ್ದು ಸಿಂಧೂ ಮತ್ತು ಗಂಗಾ ನದಿಗಳ ಪ್ರದೇಶದಲ್ಲಿ. ಆರ್ಯವರ್ತವು ಭಾರತದ ಪುರಾತನ ನಾಗರಿಕತೆ ಮತ್ತು ಸಂಸ್ಕೃತಿಗಳ ವಿಕಸನ ಕೇಂದ್ರವಾಗಿತ್ತು. ವೇದಕಾಲದ ಸಂಸ್ಕೃತಿಯ ಉಗಮಸ್ಥಾನ ಮತ್ತು ವೇದಗಳನ್ನು ರಚಿಸಿದ ಋಷಿ ಪುಂಗರ ನೆಲೆವೀಡು ಈ ಪ್ರದೇಶ. ಜೈನ ಮತ್ತು ಬೌದ್ಧ ಧರ್ಮಗಳು ಕೂಡ ಜನ್ಮ ತಾಳಿದುದು ಕೂಡ ಇದೇ ಜಾಗದಲ್ಲಿ. ಹಿಮಾಲಯದಲ್ಲಿ ಹುಟ್ಟಿ ಹರಿದು ಬರುವ ಜೀವಂತ ನದಿಗಳಿಂದಾಗಿ ಈ ಬಯಲು ಅತ್ಯಂತ ಫಲವತ್ತಾದ ಮತ್ತು ಜನಭರಿತ ಪ್ರದೇಶವಾಗಿದೆ. ಈ ಬಯಲನ್ನು ಭಾರತೀಯ ಜನಜೀವನದ ಸಂಸ್ಕೃತಿಯ ಮತ್ತು ಇತಿಹಾಸದ ಕೇಂದ್ರ ಸ್ಥಾನ ಅಂತ ವರ್ಣಿಸಿದ್ದಾರೆ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು. ಓಂ ಶಾಂತಿ 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 ಅಂತ ಮಂತ್ರವನ್ನು ಪಠನೆ ಮಾಡಿಕೊಂಡು ಸಣ್ಣ ಮಕ್ಕಳಿಗೆ ಪುರಾತನ ಕಾಲದಲ್ಲಿ ಸ್ನಾನ ಮಾಡಿಸ್ತಾ ಇದ್ರು. ಇವಾಗಲೂ ಕೆಲವೊಂದು ಮನೆಯಲ್ಲಿ ಪದ್ಧತಿ ಉಂಟು. ಅಂದರೆ ಏನಪ್ಪ ಇದ್ರದ್ದು ಅರ್ಥ ಅಂದರೆ, ಓ ಹೋಲಿ ರಿವರ್ಸ್ ಗಂಗಾ ಆ್ಯಂಡ್ ಯಮುನಾ ಆ್ಯಂಡ್ ಆಲ್ಸೋ ಗೋದಾವರಿ ಆ್ಯಂಡ್ ಸರಸ್ವತಿ, ಓ ಹೋಲಿ ರಿವರ್ಸ್ ನರ್ಮದಾ, ಸಿಂಧು ಆ್ಯಂಡ್ ಕಾವೇರಿ, ಪ್ಲೀಸ್ ಬಿ ಪ್ರೆಸೆಂಟ್ ಇನ್ ದಿಸ್ ವಾಟರ್ ಆ್ಯಂಡ್ ಮೇಕ್ ಇಟ್ ಹೋಲಿ. ಎಲ್ಲ ಸಪ್ತ ನದಿಗಳು ಮಹಾ ಪುಣ್ಯವಾದ ನದಿಗಳು, ಅವರನ್ನೆಲ್ಲ ಕರೆದುಬಿಟ್ಟು ಬನ್ನಿ, ನಾವು ಮಗುಗೆ ಸ್ನಾನ ಮಾಡಿಸ್ತಾ ಇದ್ದೀವಿ, ಈ ನದಿಯನ್ನು, ಈ ನೀರನ್ನು ಪವಿತ್ರ ಮಾಡಿ, ಪವಿತ್ರಗೊಳಿಸಿ ಅಂತ ಈ ಶ್ಲೋಕದ ಅರ್ಥ. ನಾವು ಅಷ್ಟು ಪವಿತ್ರವಾದ ನದಿಗಳು ಇವೆಲ್ಲ. ಸೊ ಉತ್ತರ ಭಾರತದ ನದಿಗಳು ಮಹಾನದಿಗಳಾದ ಸಿಂಧು, ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳಿಂದ ಮತ್ತು ಉಪನದಿಗಳಿಂದ ಆವೃತವಾದ ವಿಶಾಲವಾದ ಮತ್ತು ಫಲವತ್ತಾದ ಪ್ರದೇಶ ಇದು. ಸೊ ನಾವು ಮಾನವ ಜನಾಂಗ ನದಿಗಳಿಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ನಾವು ನದಿ ಇದ್ದರೆ, ನೀರಿದ್ದರೆ ನಾವಿರೋಕ್ಕೆ ಸಾಧ್ಯ. ನಮ್ಮ ದೇಹ 75% ನೀರಿನಿಂದ ಆವೃತಗೊಂಡಿದೆ. ಸೊ ನಮಗೂ ಮತ್ತು ನದಿಗಳಿಗೂ ಬಹಳ, ಪ್ರಕೃತಿಗೆ ಬಹಳವಾದ ಕ್ಲೋಸ್ ಅಸೋಸಿಯೇಷನ್ ಇದೆ. ದಕ್ಕನ್ ಪ್ರಸ್ಥಭೂಮಿ ಬಗ್ಗೆ ಮಾತಾಡೋದಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸುತ್ತೆ. ನೀವು ಇರೋ ಪ್ರದೇಶ ಇದು. ಬನ್ನಿ ತಿಳ್ಕೊಳ್ಳೋಣ ಏನಿದೆ ದಕ್ಕನ್ ಪ್ರಸ್ಥಭೂಮಿ ಬಗ್ಗೆ ಅಂತ. ಇನ್ನೂ ನಾವು ನಮ್ಮ ದಕ್ಕನ್ ಪ್ರಸ್ಥಭೂಮಿ ಬಗ್ಗೆ ಹೆಮ್ಮೆ ಪಡೋಣ. ದಕ್ಕನ್ ಪೀಠಭೂಮಿ ಅಥವಾ ದಕ್ಕನ್ ಪ್ರಸ್ಥಭೂಮಿ ಭಾರತದ ಒಂದು ವಿಶಾಲವಾದ ಪೀಠಭೂಮಿಯಾಗಿದೆ. ಈ ಪ್ರದೇಶದ ಹೆಸರನ್ನು ಹಲವಾರು ರೀತಿಯಲ್ಲಿ ಜನಗಳು ಕರೀತಾರೆ. ದಕ್ಕನ್ ಪ್ರಸ್ಥಭೂಮಿ ಅಂತ ಕರೀತಾರೆ, ದಕ್ಕಿನ್ ಪ್ರಸ್ಥಭೂಮಿ ಅಂತ ಕರೀತಾರೆ, ದಕ್ಕನ್ ಪ್ರಸ್ಥಭೂಮಿ ಅಂತ ಕರೀತಾರೆ, ದಕ್ಕಿನ್ ಪ್ರಸ್ಥಭೂಮಿ. ಈ ಥರ ಪ್ರೊನೌನ್ಸಿಯೇಷನ್ನು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಒಂದೊಂದು ರೀತಿಯಲ್ಲಿ ಇದನ್ನು ಕರೀತಾರೆ. ಬಟ್ ಯಾವುದೇ ಥರ ಕರೆದ್ರೂ ಕೂಡ ನಮ್ಮ ದಕ್ಕನ್ ಪ್ರಸ್ಥಭೂಮಿನೇ. ದಕ್ಕನ್ ಪೀಠಭೂಮಿ ಅಂತಾದರೂ ಕರಿಬೋದು, ದಕ್ಕನ್ ಪ್ರಸ್ಥಭೂಮಿ ಅಂತಾದರೂ ಕರಿಬೋದು. ಎಲ್ಲದೂ ಕೂಡ ಅಡ್ರೆಸ್ ಮಾಡೋದು ನಮ್ಮ ದಕ್ಕನ್ ಪ್ರಸ್ಥಭೂಮಿಗೇನೆ. ದಕ್ಕನ್ ಪೀಠಭೂಮಿಯು ಭಾರತದ ಜಂಬೂ ದ್ವೀಪದ ಬಹುಪಾಲು ಪ್ರದೇಶವನ್ನು ಆಕ್ರಮಿಸಿಕೊಂಡಿದೆ. ಈ ಜಾಗ ಬಂದು 3 ಪರ್ವತ ಶ್ರೇಣಿಗಳ ನಡುವೆ ವ್ಯಾಪಿಸಿರೋ ಜಾಗ ಇದು. 8 ರಾಜ್ಯಗಳನ್ನು ಆಕ್ರಮಿಸಿಕೊಂಡಿದೆ.
ಮಧ್ಯ ಭಾರತದ ಸಾತ್ಪುರ್ ಪರ್ವತಗಳು, ಪಶ್ಚಿಮ ಘಟ್ಟಗಳು ಹಾಗೂ ಪೂರ್ವ ಘಟ್ಟಗಳನ್ನು ಗಡಿಯಾಗಿ ಹೊಂದಿರುವ ದಕ್ಕನ್ ಪೀಠಭೂಮಿಯು ಮಹಾರಾಷ್ಟ್ರ ಮತ್ತು ಕರ್ನಾಟಕ ರಾಜ್ಯಗಳ ಬಹಳಷ್ಟು ಭಾಗ ಮತ್ತು ಆಂಧ್ರ ಪ್ರದೇಶದ ಕೆಲ ಭಾಗವನ್ನು ವ್ಯಾಪಿಸಿದೆ. ದಕ್ಕನ್ ಪೀಠಭೂಮಿಯ ಸರಾಸರಿ ಎತ್ತರ ಉತ್ತರ ಭಾಗದಲ್ಲಿ 100 ಮೀಟರ್ಗಳಷ್ಟಿದ್ದರೆ ದಕ್ಷಿಣ ಭಾಗದಲ್ಲಿ 1000 ಮೀಟರ್ಗಳಷ್ಟು ಇದೆ. ಈ ಪ್ರದೇಶವು ಜಗತ್ತಿನ ಭೂಗರ್ಭಶಾಸ್ತ್ರದ ಪ್ರಕಾರ ಅತಿ ಸ್ಥಿರವಾದ ಭೂ ಪ್ರದೇಶದಲ್ಲಿ ಒಂದಾಗಿದೆ. ಭಾರತದ ಹಲವು ಮಹಾನದಿಗಳ ಜಲಾನಯನ ಪ್ರದೇಶಗಳು ದಕ್ಕನ್ ಪೀಠಭೂಮಿಯಲ್ಲಿವೆ. ಗೋದಾವರಿ ನದಿಯು ದಕ್ಕನ್ ಪೀಠಭೂಮಿಯ ಉತ್ತರದಲ್ಲಿ ಹರಿತಾ ಇದ್ರೆ, ಕೃಷ್ಣ ಮತ್ತು ತುಂಗಭದ್ರಾ ನದಿಗಳು ಮಧ್ಯಭಾಗದಲ್ಲಿ ಹರಿತಾ ಇದೆ. ಹಾಗೆ ಕಾವೇರಿ ನದಿ ದಕ್ಕನ್ ಪೀಠಭೂಮಿಯ ದಕ್ಷಿಣ ಭಾಗದ ಪ್ರದೇಶದಲ್ಲಿ ನೀರುಣಿಸ್ತಾ ಇದ್ದಾಳೆ. ಈ ಪ್ರದೇಶದಲ್ಲಿ ಇಂಡೋ ಆರ್ಯನ್ ಮತ್ತು ದ್ರಾವಿಡ ಭಾಷಾ ಸಂಸ್ಕೃತಿಗಳೆರಡರೂ ಇಂಡೋ ಆರ್ಯನ್ ಮತ್ತು ದ್ರಾವಿಡ ಭಾಷಾ ಸಂಸ್ಕೃತಿಗಳೆರಡರ ಜನಗಳು ಕೂಡ ವಾಸ ಮಾಡ್ತಾ ಇದ್ರು. ದಕ್ಕನ್ ಪೀಠಭೂಮಿ ಪ್ರದೇಶದ ಮುಖ್ಯ ಬೆಳೆ ಹತ್ತಿ. ಉಳಿದಂತೆ ಬೇರೆ ಬೇರೆ ತರಹದ ಬೆಳೆಗಳನ್ನು ನಾವು ಬೆಳೀತಾ ಇದ್ವಿ. ಕಬ್ಬು, ಭತ್ತ ಸಹ ವ್ಯಾಪಕವಾಗಿ ನಾವು ಬೆಳೀತಾ ಇದ್ವಿ. ಈ ಪ್ರದೇಶದ ಪ್ರಮುಖ ನಗರಗಳೆಂದರೆ ಬೆಂಗಳೂರು, ಹೈದರಾಬಾದ್, ತಿರುಪತಿ, ಪುಣೆ, ನಾಗಪುರ, ಔರಂಗಾಬಾದ್ ಮತ್ತು ಮೈಸೂರು. ಆರ್ಯರ ದಾಳಿಯಿಂದಾಗಿ ಉತ್ತರದ ಬಯಲಿನಲ್ಲಿದ್ದ ಜನರು ದಕ್ಷಿಣದ ಕಡೆಗೆ ಸಾಗಿ ತಮ್ಮದೇ ಆದ ದ್ರಾವಿಡ ನಾಗರಿಕತೆಯನ್ನು ಬೆಳೆಸ್ಕೊಳ್ತಾರೆ. ಇದರಿಂದಾಗಿ ಉತ್ತರ ಮತ್ತು ದಕ್ಷಿಣ ಭಾರತದಲ್ಲಿ ವಿಭಿನ್ನವಾದ ಆಚಾರ ವಿಚಾರಗಳು, ನಂಬಿಕೆಗಳು, ಆಹಾರ ಪಾನೀಯಗಳು, ವೇಷಭೂಷಣಗಳನ್ನು ನಾವು ನೋಡ್ತೀವಿ. ಬೆಟ್ಟ ಗುಡ್ಡ ಪ್ರದೇಶಗಳಿಂದ ಆವೃತವಾದ ದಕ್ಷಿಣ ಪ್ರಸ್ಥಭೂಮಿಯು ಇಲ್ಲಿನ ಜನರನ್ನು ಕಷ್ಟ ಸಹಿಷ್ಣುಗಳು, ಹೋರಾಟ ಮನೋಭಾವದವರು, ಸ್ವತಂತ್ರ ಪ್ರವೃತ್ತಿಯನ್ನಾಗಿ ಮಾಡಿಸುತ್ತೆ. ಈ ಮನೋಭಾವಗಳು ಇಲ್ಲಿನ ಜನರನ್ನು ಸೈನಿಕರನ್ನಾಗಿ ಮಾಡಿದವು. ದಟ್ಟ ಅರಣ್ಯಗಳು, ಕಣಿವೆಗಳು ಇಲ್ಲಿನ ಜನರನ್ನು ಗೆರಿಲ್ಲಾ ಕಾಳಗದಲ್ಲಿ ತರಬೇತಿ ನೀಡಿ ಧೈರ್ಯವಂತರನ್ನಾಗಿ ಮಾಡಿಸ್ತವೆ. ಶಿವಾಜಿಯ ನೇತೃತ್ವದಲ್ಲಿ ಮರಾಠರು ಮೊಘಲರನ್ನು ಎದುರಿಸಿ ನಿಂತ ಉದಾಹರಣೆಗಳನ್ನು ನಾವು ಇವಾಗಲೂ ಕೂಡ ನಾವು ಸ್ಮರಣೆ ಮಾಡಬಹುದು. ಇನ್ನು ನಾವು ಇದ್ರ ಬಗ್ಗೆ ಹೆಚ್ಚದಾಗಿ ತಿಳ್ಕೊಳ್ಳೋಣ. ದಕ್ಷಿಣ ಪ್ರಸ್ಥಭೂಮಿಯ 3 ಕಡೆ ಸಮುದ್ರಗಳಿಂದ ಆವೃತವಾಗಿರುವುದರಿಂದ ಇಲ್ಲಿನ ಜನರು ನೈಸರ್ಗಿಕವಾಗಿಯೇ ಸಮುದ್ರಯಾನ ಮತ್ತೆ ಸಮುದ್ರಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಅವರು ತೊಡಗಿಸ್ಕೊಂಡಿರ್ತಾರೆ. ಸೊ ಹಿಂದಿನಿಂದಲೂ ಇಲ್ಲಿನ ಜನರು ಸಮುದ್ರಯಾನಗಳನ್ನು ಹೊರ ಪ್ರದೇಶಗಳೊಂದಿಗೆ ಕೈಗೊಂಡು ಆರ್ಥಿಕವಾಗಿ, ಸಾಂಸ್ಕೃತಿಕ, ರಾಜಕೀಯ ಸಂಬಂಧಗಳನ್ನು ಹೊಂದಿರ್ತಾರೆ. ಹಾಗೆಯೇ ವಿದೇಶಿಯರು ಈ ಸಮುದ್ರ ಮಾರ್ಗಗಳ ಮೂಲಕ ದಕ್ಷಿಣ ಭಾರತದ ಜೊತೆಗೆ ವ್ಯಾಪಾರ ಸಂಬಂಧವನ್ನು ಹೊಂದಿ ದಕ್ಷಿಣ ಭಾರತವನ್ನು ವಾಣಿಜ್ಯ ಕೇಂದ್ರವಾಗಿ ಪ್ರಾಮುಖ್ಯತೆಗೊಳಿಸಲು ಅನುವು ಮಾಡಿಕೊಡ್ತಾರೆ. ಈ ರಾಜಮನೆತನಗಳು ಕಲೆ, ಸಾಹಿತ್ಯ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ನೀಡಿದ ಅಗಾಧವಾದ ಬೆಂಬಲದಿಂದಾಗಿ ಈ ಭಾಗದಲ್ಲಿ ಹೆಸರಾಂತ ಸ್ಮಾರಕಗಳು ಇಂದಿಗೂ ಕೂಡ ಹಾಗೆ ಇದೆ. ಹೀಗೆ ಭಾರತೀಯ ಸಂಸ್ಕೃತಿ, ಹಿಂದೂ ಧರ್ಮ ಮತ್ತು ರಾಷ್ಟ್ರೀಯ ಏಕತೆಯನ್ನು ರಕ್ಷಿಸಿದ ದಕ್ಷಿಣ ಭಾರತವನ್ನು ಇತಿಹಾಸದ ರಚನೆಯಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡದಿರುವುದು ಆಶ್ಚರ್ಯಕರವಾಗಿದೆ. ಸೊ ಹಾಗಾಗಿ ಪಾಶ್ಚಿಮಾತ್ಯ ವಿದ್ವಾಂಸರಾದ ವಿ.ಎ. ಸ್ಮಿತರರು ಭಾರತದ ನೈಸರ್ಗಿಕ ಸ್ಥಿತಿಗಳಿಂದಾಗಿ ಭಾರತೀಯ ಇತಿಹಾಸಕಾರನು ಉತ್ತರ ಭಾರತದ ಇತಿಹಾಸಕ್ಕೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡ್ತಾರೆ, ದಕ್ಕನ್ ಪ್ರಸ್ಥಭೂಮಿಗೆ ಮತ್ತು ದಕ್ಷಿಣ ಭಾರತಕ್ಕೆ 2ನೇ ಸ್ಥಾನವನ್ನ ನೀಡಬೇಕಾಗತ್ತೆ ಅಂತ ಅವರು ಅಭಿಪ್ರಾಯದನ್ನ ಮನದಲ್ಲಿಟ್ಕೊಂಡು ಭಾರತೀಯ ಇತಿಹಾಸಕಾರರು ದಕ್ಷಿಣ ಭಾರತದ ಪಾತ್ರವನ್ನು ಕಡೆಗಾಣಿಸಿದ್ದಾರೆ ಅಂತ ಅವರು ಕಮೆಂಟ್ ಮಾಡ್ತಾರೆ. ಆದ್ದರಿಂದಾಗಿ ಭಾರತದ ಇತಿಹಾಸವನ್ನು ಉನ್ನತ ದೃಷ್ಟಿಯಲ್ಲಿ ಅಧ್ಯಯನ ಮಾಡುವಾಗ ಈ ಪ್ರಾಂತೀಯ ತಾರತಮ್ಯಕ್ಕೆ ಹೆಚ್ಚು ಗಮನ ಕೊಡದೆ ನಿಜವಾದ ಸತ್ಯಸಂಗತ ಐತಿಹಾಸಿಕ ಅಂಶಗಳಿಗೆ ಮಾತ್ರ ನಾವು ಸ್ಥಾನ ನೀಡಬೇಕಾಗಿದ್ದು ಅವಶ್ಯಕವಾದ ಪಾಯಿಂಟ್ ಆಗತ್ತಿಲ್ಲಿ.
ದಕ್ಷಿಣ ಭಾರತವು ಉತ್ತರ ಭಾರತದಷ್ಟು ಫಲವತ್ತಾದ ಭೂಮಿ ಮತ್ತೆ ಸಂಪತ್ತನ್ನ ಹೊಂದಿಲ್ದಕ್ಕೆ ಆಕ್ರಮಣಕಾರರನ್ನ ಹೆಚ್ಚಾಗಿ ಇದು ಆಕರ್ಷಣೆ ಮಾಡಿಲ್ಲ. ಸೊ ಹಾಗಾಗಿ ಏನಾಯ್ತು, ತನ್ನ ಉಳಿವಿಗೆ ತಾನೇ ಕಾರಣ ಆಯ್ತು. ಆಮೇಲೆ ಹಾಗೆಯೇ ವಿದೇಶಿ ದಾಳಿಕೋರರೊಂದಿಗೆ ಉತ್ತರದಲ್ಲಿ ಭಾರತೀಯ ಸಂಸ್ಕೃತಿ ಧರ್ಮಕ್ಕೆ ಕಂಟಕ ಉಂಟಾಗತ್ತೆ. ಅವು ಏನಾಗತ್ತೆ, ದಕ್ಷಿಣ ಭಾರತದಲ್ಲಿ ಸಂಸ್ಕೃತಿ ಧರ್ಮ ಎಲ್ಲ ರಕ್ಷಣೆ ಆಯ್ತು. ಅವರೆಲ್ಲ ನಮ್ಮ ದಕ್ಷಿಣ ಭಾರತಕ್ಕೆ ಬಂದಾಗ ಅದನ್ನೆಲ್ಲ ನಾವು ಪೋಷಣೆ ಮಾಡೋದಕ್ಕೆ ಈಸಿ ಆಯ್ತು. ಸೊ ಭಾರತದ ಭೌಗೋಳಿಕ ಲಕ್ಷಣಗಳಿಂದಾಗಿ ದಕ್ಷಿಣ ಭಾರತವು ಪ್ರಾಚೀನ ಸಂಸ್ಕೃತಿಯನ್ನ ರಕ್ಷಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಇದರಿಂದಾಗಿ ದಕ್ಷಿಣವು ತನ್ನದೇ ಆದ ಪ್ರತ್ಯೇಕ ಕಲೆ, ವಾಸ್ತುಶಿಲ್ಪ, ಗುಹಾಲಯಗಳು, ಸ್ತಂಭಗಳು, ಅರಮನೆಯ ನಿರ್ಮಾಣಕ್ಕೆ ಕಾರಣ ಆಗತ್ತೆ. ಉತ್ತರದಿಂದ ಬಹು ದೂರವಿದ್ದ ದಕ್ಷಿಣಕ್ಕೆ ವಿದೇಶಿ ದಾಳಿಕೋರರ ಆಕ್ರಮಣ ಮಾಡಲು ಸಾಧ್ಯವಾಗದಿದ್ದರಿಂದ ಈ ಪ್ರತ್ಯೇಕ ಸಾಂಸ್ಕೃತಿಕ ನಿರ್ಮಾಣಗಳು ಅಳಿಯದೆ ಉಳಿಯಲು ಒಂದು ಕಾರಣ ಆಗತ್ತೆ. ಬಂಗಾಳ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರದ ಕರಾವಳಿಯ ಅಂಚಿನಲ್ಲಿ ದಕ್ಷಿಣಾಭಿಮುಖವಾಗಿ ಮುಂದುವರಿದು ನೀಲಗಿರಿಯ ಬಳಿ ಊಟಿಯ ಬಳಿ ಒಂದುಗೂಡುವ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಕನ್ಯಾಕುಮಾರಿಯವರೆಗೆ ಮುಂದುವರಿಯುತ್ತವೆ. ಪಶ್ಚಿಮ ಘಟ್ಟಗಳು ಅರಬ್ಬಿ ಸಮುದ್ರಕ್ಕೆ ಎದುರಾಗಿ ದಖನ್ ಪ್ರಸ್ಥಭೂಮಿಯ ಪಶ್ಚಿಮ ಗಡಿಯಲ್ಲಿ 1600 ಮೈಲಿಗಳಷ್ಟು ಉದ್ದವಾಗಿ ಮುಂದುವರಿಯುತ್ತವೆ. ಇವುಗಳ ಸರಾಸರಿ ಎತ್ತರ 1200 ಮೀಟರ್ಗಳು. ಈ ಎತ್ತರದ ಪರ್ವತಗಳು ಮಾನ್ಸೂನ್ ಪರ್ವತಗಳನ್ನು ತಡೆದು ಹೆಚ್ಚಿನ ಮಳೆಯನ್ನ ಬರೆಸ್ತವೆ. ಪೂರ್ವ ಘಟ್ಟಗಳು ಪೂರ್ವ ಕರಾವಳಿಯ ಮೂಲಕ ಸಾಗುತ್ತವೆ, ಆದರೆ ಬಿರುಸಾಗಿ ಹರಿಯುವ ನದಿಗಳು ಅಲ್ಲಲ್ಲಿ ಕಣಿವೆಗಳನ್ನ ಸೃಷ್ಟಿ ಮಾಡಿವೆ. ಗೋದಾವರಿಯಿಂದ ಮಹಾನದಿಯವರೆಗಿನ ಪರ್ವತಗಳು 1000 ಮೀಟರ್ಗಳಷ್ಟು ಎತ್ತರವಾಗಿವೆ. ಇಲ್ಲಿಯೂ ಮಳೆ ಅಧಿಕವಾಗಿ ಬೀಳುವುದರಿಂದ ಗೋದಾವರಿ, ಮಹಾನದಿ, ಕೃಷ್ಣ ಮುಂತಾದ ನದಿಗಳು ಹುಟ್ಟಿ ನೀರಾವರಿಗೆ ಅನುಕೂಲ ಮಾಡಿಕೊಟ್ಟಿವೆ. ಈ ಘಟ್ಟ ಪ್ರದೇಶಗಳಲ್ಲಿ ಹೇರಳವಾಗಿ ದೊರೆಯುವ ಶ್ರೀಗಂಧ, ತೇಗ, ಹೊನ್ನೆ, ಬೀಟೆ ಮುಂತಾದ ವೃಕ್ಷ ಸಂಪತ್ತು ಇದೆ. ಆಮೇಲೆ ಸಾಂಬಾರು ಪದಾರ್ಥಗಳಾದ ಪ್ರಾಚೀನ ಕಾಲದಿಂದಲೂ ಹೊರದೇಶಗಳಿಗೆ ನಾವು ಬೆಳೀತಾ ಇದ್ದಿದ್ದ ಸಾಂಬಾರು ಪದಾರ್ಥಗಳು ರಫ್ತಾಗ್ತಾ ಇತ್ತು. ಅದು ಮೆಣಸಿರಬಹುದು ಅಥವಾ ಏಲಕ್ಕಿ, ಆಮೇಲೆ ಜಾಯ್ಕಾಯಿ, ಆಮೇಲೆ ಪಲಾವ್ ಎಲೆ ಅಂತ ಹೇಳ್ತಾರಲ್ಲ ಆ ಥರ ಸುಮಾರು ಸಾಂಬಾರು ಪದಾರ್ಥಗಳೆಲ್ಲ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ರಫ್ತಾಗ್ತಿದ್ವು. ಭಾರತವು ಹೊರದೇಶಗಳೊಡನೆ ವ್ಯಾಪಾರ ಸಂಪರ್ಕ ಹೊಂದಲು ದಾರಿ ಮಾಡಿಕೊಟ್ಟಿತ್ತು. ನಾವು ಬೆಳೀತಾ ಇದ್ದಿದ್ದ ಬೆಳೆಗಳೆಲ್ಲ ಬೇರೆ ದೇಶಕ್ಕೆ ನಾವು ರಫ್ತು ಮಾಡ್ತಾ ಇದ್ದಿದ್ರಿಂದ ವ್ಯಾಪಾರ ಕೂಡ ಚೆನ್ನಾಗಾಯ್ತು, ಮತ್ತೆ ನಮ್ಮ ಸಂಪರ್ಕ ಬೇರೆ ದೇಶದೊಂದಿಗೆ ತುಂಬಾ ಚೆನ್ನಾಗಿತ್ತು. ಕಾರ್ಡಿಯಲ್ ರಿಲೇಶನ್ಶಿಪ್ ಅನ್ನ ನಾವು ಮೇಂಟೈನ್ ಮಾಡೋದಕ್ಕೆ ಈಸಿ ಆಯ್ತು. ಸುಮಾರು 7516 ಕಿಲೋಮೀಟರ್ಗಳಷ್ಟು ಉದ್ದದಲ್ಲಿ ಭಾರತವು ತೀರ ಪ್ರದೇಶವನ್ನು ಹೊಂದಿದೆ. ಪೂರ್ವದಲ್ಲಿ ಬಂಗಾಳ ಕೊಲ್ಲಿ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರದಿಂದ ಭಾರತ ದೇಶವು ಆವೃತಗೊಂಡಿದೆ. ಸೊ ಪಶ್ಚಿಮ ಘಟ್ಟದ ಉತ್ತರ ಭಾಗವನ್ನ ಕೊಂಕಣ ಅಂತ, ದಕ್ಷಿಣ ಭಾಗವನ್ನ ಮಲ್ಬಾರ್ ಎಂದು, ಪೂರ್ವ ಭಾಗವನ್ನ ಕೋರಮಂಡಲವೆಂದು ಕರೀತಾರೆ. ಸೊ ಮಲ್ಬಾರ್ ಮತ್ತೆ ಕೊಂಕಣಗಳಲ್ಲಿ ಬರುಕಚ್ಚ, ಸೂರತ್, ಸೋಪಾರ್ ಅಂತ ಹಳೆಯ ಕಾಲದ ಬಂದರುಗಳನ್ನು ನಾವು ನೋಡಬಹುದು. ಬ್ಯಾಬಿಲೋನಿಯಾ, ಗ್ರೀಸ್, ರೋಮ್ ಮುಂತಾದ ಪಾಶ್ಚಿಮಾತ್ಯ ದೇಶಗಳೊಡನೆ ವ್ಯಾಪಾರ ಸಂಬಂಧ ಹೊಂದಲು ಈ ಬಂದರುಗಳು ಅವಕಾಶ ಮಾಡಿಕೊಟ್ಟಿದ್ವು. ಪೂರ್ವ ಕರಾವಳಿಯಲ್ಲಿ ಕಾವೇರಿ ಪಟ್ಟಣಂ, ನಾಗಪಟ್ಟಣಂ, ರಾಮೇಶ್ವರ ಮೊದಲಾದ ಬಂದರುಗಳು ಇದೆ. ಅದು ಜಾವಾ, ಸುಮಾತ್ರಾ, ಸಿಂಹಾಳ, ಬರ್ಮಾ, ಸಿಯಾಮ್, ಇಂಡೋ ಚೈನಾ ಮುಂತಾದ ಆಗ್ನೇಯ ಏಷ್ಯಾದ ದೇಶಗಳೊಂದಿಗೆ ರಾಜತಾಂತ್ರಿಕ, ವ್ಯಾಪಾರ ಮತ್ತು ಸಾಂಸ್ಕೃತಿಕ ಸಂಬಂಧಗಳನ್ನು ಹೊಂದುವಂತೆ ಮಾಡಿದ್ವು. ಕ್ರಿಸ್ತಪೂರ್ವ 1ನೇ ಮತ್ತು 2ನೇ ಶತಮಾನದಲ್ಲಿ ಭಾರತೀಯರು ಆಗ್ನೇಯ ಏಷ್ಯಾದ ಭಾಗಗಳಲ್ಲಿ
ಚಂಪಾ, ಕಾಂಬೋಜ, ಶೈಲೇಂದ್ರ, ಶ್ರೀವಿಜಯ ಮುಂತಾದ ಸಾಮ್ರಾಜ್ಯಗಳನ್ನು ಸ್ಥಾಪಿಸಿ ಅವರ ಜಾಗವನ್ನ ನೆಲೆಗಳನ್ನಾಗಿ ಮಾಡ್ಕೊಂಡಿರ್ತಾರೆ. ಅವುಗಳು ಸಾವಿರಾರು ವರ್ಷಗಳ ಕಾಲ ಭಾರತದ ಭಾಗಗಳಾಗಿದ್ದು ಭಾರತೀಯ ಸಂಸ್ಕೃತಿಯನ್ನ ಅಳವಡಿಸ್ಕೊಂಡಿದ್ವು. ಹೀಗೆ ಭಾರತದೊಡನೆ ಈ ಪ್ರದೇಶಗಳು ಹೊಂದಿದ್ದ ವಾಣಿಜ್ಯ, ವ್ಯಾಪಾರ, ರಾಜಕೀಯ, ಸಾಂಸ್ಕೃತಿಕ ಸಂಬಂಧಗಳು ಬೃಹತ್ ಭಾರತ ಅಥವಾ ಭಾರತದ ವಸಾಹತು ಮತ್ತು ಸಾಂಸ್ಕೃತಿಕ ವಿಸ್ತರಣೆ ಅಂತ ಕರೀತಾರೆ. ದಕ್ಷಿಣ ಭಾರತದ ಪ್ರಸಿದ್ಧ ರಾಜಮನೆತನಗಳಾದ ಪಲ್ಲವರು, ಚೋಳರು, ಚೇರರು, ಕದಂಬರು ಇವರೆಲ್ಲರೂ ಸಮುದ್ರದ ಸಾಮೀಪ್ಯದಲ್ಲೇ ಅವರ ರಾಜಮನೆತನಗಳು ಇದ್ದಿದ್ರಿಂದ ನೌಕೋದ್ಯಮ ಮತ್ತು ನೌಕಾಯಾನದ ಸಾಹಸದಲ್ಲಿ ಅವರು ಆಸಕ್ತಿ ತಾಳಿರ್ತಾರೆ. ಮತ್ತೆ ಅದನ್ನ ಅವರು ಪ್ರೋತ್ಸಾಹ ಕೂಡ ಮಾಡಿದ್ರು. ಸೊ ಚೋಳ ರಾಜರಾಜ ಮತ್ತು ರಾಜೇಂದ್ರ ಚೋಳರು ಆಗ್ನೇಯ ಏಷ್ಯಾದಲ್ಲಿ ಅವರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ಅಲ್ಲಿ ಅವರು ರಾಜೇಂದ್ರ ಚೋಳರು ಏನ್ ಮಾಡ್ತಾರೆ, ಅವರು ತುಂಬಾ ದೊಡ್ಡದಾದ ಬೃಹತ್ ನೌಕಾಪಡೆಯನ್ನ ಅವರು ರಚನೆ ಮಾಡಿರ್ತಾರೆ. ಅದ್ರ ಮುಖಾಂತರ ಅವರು ಅಂಡಮಾನ್ ನಿಕೋಬಾರ್ ದ್ವೀಪ ಸಮೂಹ, ಸಿಂಹಳ, ಮಲಯ ಮತ್ತು ಶ್ರೀ ವಿಜಯಗಳನ್ನ ಅವರು ಕಬ್ಜಾ ಮಾಡ್ತಾರೆ, ಅದನ್ನ ಅವರು ಆಕ್ರಮಣಿಸ್ಕೊಳ್ತಾರೆ. ಸೊ ಅದರ ಜೊತೆ ಈವನ್ ಶಿವಾಜಿ ಅವರು ಕೂಡ ಅವರ ನೇತೃತ್ವದಲ್ಲಿ ಆ ಕಾಲದಲ್ಲಿ ಅವರ ಪ್ರದೇಶದಲ್ಲಿ ತುಂಬಾ ಕಡಲ್ಗಳಲ್ಲಿರ್ತಾರೆ. ಸಮುದ್ರದಲ್ಲಿ ಯಾನ ಮಾಡ್ತಾ ಇರ್ಬೇಕಾದ್ರೆ ಸಮುದ್ರದ ಪ್ರಯಾಣದಲ್ಲಿ ಮಧ್ಯದಲ್ಲಿ ಕಳ್ಳರೆಲ್ಲ ಬಂದು ಅಟ್ಯಾಕ್ ಮಾಡಿ ವ್ಯಾಪಾರಗಳಿಗೆ ಮತ್ತೆ ಜನಗಳಿಗೆಲ್ಲ ತುಂಬಾ ತೊಂದರೆ ಕೊಡ್ತಾ ಇರ್ತಾರೆ. ಸೊ ಅವಾಗ ಏನ್ ಮಾಡ್ತಾರೆ ಶಿವಾಜಿಯವರು, ಪಶ್ಚಿಮ ತೀರದಲ್ಲಿ ಭಾರತದ ಪಶ್ಚಿಮ ತೀರದಲ್ಲಿ ಅವರು ತಮ್ಮ ಪ್ರಭುತ್ವವನ್ನ ಸ್ಥಾಪಿಸಿ ಸಿದ್ಧಿಗಳೆಂಬ ಕಡಲ್ಗಳ್ಳರ ಹಾವಳಿಯನ್ನ ಅವರು ತಪ್ಪಿಸ್ತಾರೆ. ಅದ್ರ ಜೊತೆ ಟಿಪ್ಪು ಸುಲ್ತಾನರು ಕೂಡ ನೌಕಾ ನಿರ್ಮಾಣಕ್ಕೆ ಅವರು ಆದ್ಯತೆ ಕೊಡ್ತಾರೆ. ಸೊ ಅದ್ರ ಪ್ರಕಾರ ಅವ್ರು ಏನ್ ಮಾಡ್ತಾರೆ, ಆಧುನಿಕ ನೌಕಾ ನಿರ್ಮಾಣ ಕಟ್ಟೆಯನ್ನ ಅವರು ಮಂಗಳೂರಿನಲ್ಲಿ ಸ್ಥಾಪನೆ ಮಾಡ್ತಾರೆ. ಮತ್ತೆ ಅದರ ಸಹಾಯದಿಂದ ಬೇರೆ ಬೇರೆ ದೇಶಗಳಲ್ಲಿ ವ್ಯವಸ್ಥಿತವಾಗಿ ವ್ಯಾಪಾರಿ ಸಂಸ್ಥೆಗಳನ್ನು ಸ್ಥಾಪಿಸಿ ವಿದೇಶಿ ವ್ಯಾಪಾರಕ್ಕೆ ಅವರು ಪ್ರೋತ್ಸಾಹ ನೀಡ್ತಾರೆ. ಸೊ ಹೀಗೆ ಪ್ರಾಚೀನ ಕಾಲದಿಂದಲೂ ಭಾರತೀಯರು ನೌಕಾಯಾನ ಮತ್ತು ನೌಕಾ ಶಕ್ತಿಯನ್ನು ಅರಿತಿದ್ರು. ಅದ್ರ ಬಗ್ಗೆ ಗೊತ್ತಿತ್ತು, ಎಷ್ಟು ಪವರ್ಫುಲ್ಲು, ಅದರಿಂದ ಎಷ್ಟು ಅವರು ಹಣವನ್ನ ಸಂಪಾದನೆ ಮಾಡಿ ದೇಶವನ್ನ ಕಾಪಾಡಬಹುದು ಅನ್ನೋ ಅವ್ರಿಗೆ ಆ ನ್ಯಾಕ್ ಗೊತ್ತಿತ್ತು. ಸೊ ಸುಮಾರು ವರ್ಷಗಳು ಇದೇ ತರ ನಡ್ಕೊಂಡು ಹೋಯ್ತು. ಆಮೇಲೆ ಬಂದ ರಾಜಮನೆತನಗಳು ಅವರು ಅಷ್ಟು ನೌಕಾಶಕ್ತಿಗಾಗ್ಲಿ ವಿದೇಶಿ ವ್ಯಾಪಾರಕ್ಕಾಗ್ಲಿ ಅವರು ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ. ಇದರ ಕಾರಣ ಏನಾಯ್ತು, ಸ್ವಲ್ಪ ದಿವಸ ಆದ್ಮೇಲೆ ನಾವು ಬ್ರಿಟನ್ ಅಂತ ದೇಶಗಳಿಗೆ ಮತ್ತೆ ಇನ್ನು ಬೇರೆ ಬೇರೆ ಪಾಶ್ಚಿಮಾತ್ಯ ದೇಶಗಳಿಗೆ ಶರಣಾಗ್ಬೇಕಾಗ್ತಾ ಬಂತು. ಸೊ ಅವ್ರೇನ್ ಮಾಡಿದ್ರು, ಸಾಗರದ ಮುಖಾಂತರ ಬಂದು ನಮ್ಮ ದೇಶವನ್ನ ಅಟ್ಯಾಕ್ ಮಾಡಿದ್ರು.